ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಯಾವತ್ತೂ ಅಗ್ನಿ ಆಕಸ್ಮಿಕಗಳು ಸಂಭವಿಸುವ ಮಲ್ಪೆಯಲ್ಲಿ ತಕ್ಷಣಕ್ಕೆ ನೆರವಿಗೆ ಬರುವ ನಿಟ್ಟಿನಲ್ಲಿ ಮಲ್ಪೆಯ ಬಂದರಿನಲ್ಲಿ ಒಂದು ಅಗ್ನಿಶಾಮಕ ಕಚೇರಿಯನ್ನು ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ನಾವೀಗ ಅದೇ ಮಲ್ಪೆ ಬಂದರಿನ ಅಗ್ನಿಶಾಮಕ ಕಚೇರಿಯಲ್ಲಿ ಇದ್ದೇವೆ. ಇಲ್ಲಿ ನೀವು ನೋಡ್ಬೋದು, ಎರಡು ವೆಹಿಕಲ್ಗಳಿದೆ, ಎರಡೂ ಕೂಡ ಕೆಲಸಕ್ಕೆ ಬಾರದ ಸ್ಥಿತಿಯಲ್ಲಿ ಇದೆ ಅಂತ ಹೇಳ್ಬೋದು. ಒಂದು ತುಂಬಾ ಹಳೆಯದಾಗಿದೆ, ಯಾವ ಸ್ಥಿತಿಯಲ್ಲಿ ಇದೆ ಅಂತ ಹೇಳಿದ್ರೆ ಅದನ್ನ ಸದ್ಯ ಮ್ಯೂಸಿಯಂನಲ್ಲೇ ಇಡಬೇಕು, ಆ ರೀತಿಯ ಸ್ಥಿತಿಯಲ್ಲಿದೆ. ಇನ್ನೊಂದು FC ಮುಗಿದೆ, 15 ವರ್ಷ ಆದ ಹಿನ್ನೆಲೆಯಲ್ಲಿ ಅದನ್ನು FC ಮುಗಿದಿದೆ. RTOನವರು ಅದರ ಕರ್ತವ್ಯದಿಂದ ಅದನ್ನ ಹಿಂದೆ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಮಲ್ಪೆಯಲ್ಲಿ ಒಟ್ಟು 2,500ಕ್ಕೂ ಅಧಿಕ ಮೀನುಗಾರಿಕಾ ಬೋಟ್ಗಳು ನಿಲ್ತವೆ. ಇಲ್ಲಿ ಅಗ್ನಿ ಆಕಸ್ಮಿಕಗಳು ಯಾವಾಗ್ಲೂ ಸಾಮಾನ್ಯ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ದಹ್ಯ ವಸ್ತುಗಳನ್ನ ಬೋಟ್ನಲ್ಲಿ ಇಡುವ ಹಿನ್ನೆಲೆ ಅಂತ ಹೇಳಿದ್ರೆ ಬೋಟ್ನಲ್ಲಿ ಅಡಿಗೆ ಮಾಡುವ ಹಿನ್ನೆಲೆಯಲ್ಲಿ ಗ್ಯಾಸ್ ಅಥವಾ ಸೀಮೆಎಣ್ಣೆ ಇರ್ಬೋದು ಅಥವಾ ಜ್ವಲನಶೀಲವಾಗಿರುವಂತಹ ವಸ್ತುಗಳು ಬೋಟ್ನಲ್ಲಿ ಇರುವ ಹಿನ್ನೆಲೆಯಲ್ಲಿ ಯಾವಾಗ್ಲೂ ಇಲ್ಲಿ ಅಗ್ನಿ ಆಕಸ್ಮಿಕಗಳು ಸಣ್ಣ ಪುಟ್ಟ ನಡೀತಾ ಇರ್ತದೆ. ಅದನ್ನ ತಕ್ಷಣಕ್ಕೆ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಅಂತ ಹೇಳಿದ್ರೆ ಒಂದು ಬೋಟಿಗೆ ತಾಗಿ ಇನ್ನೊಂದು ಬೋಟು ಇರುವ ಹಿನ್ನೆಲೆಯಲ್ಲಿ ತಕ್ಷಣಕ್ಕೆ ಇಲ್ಲಿ ಯಾವುದೇ ರೀತಿ ಅಗ್ನಿ ಶಮನ ಮಾಡದೇ ಇದ್ರೆ ಅದು ಮುಂದೆ ಸುತ್ತಮುತ್ತ ಇರುವಂತ ಎಲ್ಲಾ ಬೋಟ್ಗಳಿಗೆ ವ್ಯಾಪಿಸಿ ದೊಡ್ಡ ಅಗ್ನಿ ದುರಂತವೇ ಆಗ್ತದೆ ಅಂತೇಳಿ ಆ ನಿಟ್ಟಿನಲ್ಲಿ ಇಲ್ಲಿ ಅಗ್ನಿಶಾಮಕ ದಳದ ಕಚೇರಿಯನ್ನ ಇಲ್ಲಿ ಸ್ಥಾಪನೆ ಮಾಡಲಾಗಿತ್ತು ಅಂತ ಹೇಳ್ಬೋದು. ಆದ್ರೆ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಇಲ್ಲಿ ಬೆಂಕಿ ಹತ್ತುಕೊಂಡ್ರೆ ನೀರಿಗಾಗಿ ಪರದಾಡುವ ಅಂತ ಹೇಳಿದ್ರೆ ಅಗ್ನಿಶಾಮಕ ವೆಹಿಕಲ್ ಇದ್ರೂ ಕೂಡ ನೀರಿಗಾಗಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಹೆಚ್ಚುವರಿ ಅಂತ ಹೇಳಿದ್ರೆ ಇಲ್ಲಿ ಬೆಂಕಿ ಬಿದ್ದಾಗ ಹೆಚ್ಚುವರಿಯಾಗಿ ಅಂತ ಹೇಳಿದ್ರೆ ಪಕ್ಕದ ಉಡುಪಿಯ ನಗರದಲ್ಲಿರುವಂತ ಅಗ್ನಿಶಾಮಕ ವಾಹನವನ್ನ ತಂದು ಇಲ್ಲಿ ಇಡಬೇಕಾದ ಪರಿಸ್ಥಿತಿ ಇದೆ ಅಂತ ಹೇಳುವ. ಇಲ್ಲಿ ನೋಡ್ತಾ ಇರುವಂತದ್ದು ಕೂಡ ಅದೇ ಉಡುಪಿಯಿಂದ ತಂದಿರಿಸಲಾಗಿರುವಂತ ಅಗ್ನಿಶಾಮಕ ವಾಹನ ಅಂತ ಹೇಳ್ಬೋದು. ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಇಲ್ಲಿ ಅಗ್ನಿ ಆಕಸ್ಮಿಕ ಸಂಭವಿಸಿದಾಗ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಗ್ನಿಶಾಮಕ ದಳದವರು ಬೆಂಕಿ ನಂದಿಸಲಿಕ್ಕೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸ್ಥಳೀಯರ ಸಹಕಾರ ಪಡ್ಕೊಂಡು ಇಲ್ಲಿ ಬೆಂಕಿಯನ್ನ ನಂದಿಸುವಂತ ಕೆಲಸ ಮಾಡಿದ್ರು ಅಂತ ಹೇಳ್ಬೋದು. ಇನ್ನು ಕರಾವಳಿಯಲ್ಲಿ ಬಿಸಿಲು ಹೇಗಿರ್ತದೆ ಅಂತ ಹೇಳಿದ್ರೆ ಸಣ್ಣ ಕಿಡಿಯೂ ಕೂಡ ದೊಡ್ಡ ಬೆಂಕಿಯಾಗಿ ಕಾಣಿಸ್ಕೊಳ್ಳುವಂತ ಪರಿಸ್ಥಿತಿ ಇರ್ತದೆ. ಅಂತಹ ಸಂದರ್ಭದಲ್ಲಿ ಅಗ್ನಿಶಾಮಕ ದಳ ಅನ್ನುವಂಥದ್ದು ಯಾವುದೇ ಪ್ರಯೋಜನಕ್ಕೆ ಬರದೇ ಇರುವ ರೀತಿಯಲ್ಲಿ ವಾಹನಗಳು ಇದ್ದಾಗ ಸಮಸ್ಯೆಗಳು ದೊಡ್ಡದಾಗ್ತದೆ. ಇನ್ನಾದ್ರೂ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಗಮನ ಹರಿಸಿ ಉಡುಪಿಯ ಇಂಥ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ಅಂದ್ರೆ ಬೋಟ್ಗಳಿರುವಂಥದ್ದು 2,500 ಬೋಟ್ ಇರುವಂತ ಪ್ರದೇಶದಲ್ಲಿ ಅಗ್ನಿಶಾಮಕ ದಳದವರಿಗೆ ಬೇಕಾದ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂಥದ್ದು ಕೂಡ ನಮ್ಮ ಆಗ್ರಹ ಅಂತ ಹೇಳ್ಬೋದು. ಉಡುಪಿಯಿಂದ ಅಶ್ವಥಾಚಾರ್ಯ, ವಿಸ್ತಾರ ನ್ಯೂಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.